ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ ಚಾನೆಲ್. ನಾನು ತ್ರಿವೇಣಿ, ಹೋಪನೊಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬ ಮುಖ್ಯವಾದದ್ದು. ಯಾಕೆ ಗೊತ್ತಾ? ಇವತ್ತಿನ ವಿಡಿಯೋಲಿ ನಾನು ನಿಮಗೊಂದು ಅದ್ಭುತವಾದ ಮತ್ತು ಸರಳವಾದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಫಸ್ಟು ಹೇಳ್ತೀನಿ. ನೀವು ಏನಾದರೂ ಗೋಲ್ ಅಂತ ಇಟ್ಕೊಂಡಿರ್ತೀರಾ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅಚೀವ್ ಮಾಡ್ಕೋಬೇಕು ಅಂತ. ಹಣ ಬೇಕು, ಅಥವಾ ಯಾರನ್ನ ಪ್ರೀತಿಸಿದ್ದೀರಾ ಅವರೇ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬೇಕು, ಅಥವಾ ಒಳ್ಳೆ ಆರೋಗ್ಯ ಬೇಕು, ಅಥವಾ ಹಣ ಬೇಕು. ಈ ರೀತಿ ಎಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಇರುತ್ತಲ್ವಾ. ಈ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಯಾವುದೇ ಬ್ಲಾಕೇಜಸ್ ಇಲ್ಲದೆ, ಯಾವ ನೆಗೆಟಿವ್ ಎನರ್ಜಿ ಇಲ್ಲದೆ ಈಸಿಯಾಗಿ ನಿಮಗೆ ಬೇಗ ಬರಬೇಕು ಅಂತಂದರೆ, ಯಾಕಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೋ ನಾವು ನೆಗೆಟಿವ್ ಎನರ್ಜೀಸನ್ನು ಹಾಕ್ಕೊಂಡಿರ್ತೀವಿ ನಮ್ಮ ಮೇಲೆ, ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಕೂಡ. ಸೊ ಹಾಗಾಗಿ ಈಗ ನಾವು ಈ ನೆಗೆಟಿವ್ ಬ್ಲಾಕೇಜಸನ್ನು ತೆಗೆಯೋಣ. ಹೇಗೆ? ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ಒಂದು ಗಾಜಿನ ಬೌಲ್ ಬೇಕು. ಮತ್ತು ಸ್ಟೀಲ್ದು ತಗೊಳ್ಳ ಅಂತ ಕೇಳಬೇಡಿ, ಇದಕ್ಕೆ ಮಾತ್ರ ಗಾಜಿನ ಬೌಲೇ ಬೇಕು. ಗಾಜಿನ ಬೌಲ್, ಯಾಕೆಂದರೆ ಗಾಜು ಅನ್ನೋದು ಸ್ಪಷ್ಟತೆಗೆ ಸಂಕೇತ, ಅದು ಹೀರ್ಕೊಳ್ಳುತ್ತೆ ಗಾಜಿನಲ್ಲಿ, ನಾವು ಗಾಜನ್ನು ಯೂಸ್ ಮಾಡಿದಾಗ. ಹಾಗಾಗಿ ಗಾಜಿನ ಬೌಲೇ ತಗೊಳ್ಳಿ, ಅದರಲ್ಲಿ ನೀರು ತಗೊಳ್ಳಿ, ಆಮೇಲೆ ಕಲ್ಲುಪ್ಪು. ಗಾಜಿನ ಬೌಲ್, ನೀರು, ಕಲ್ಲುಪ್ಪು, ಇಷ್ಟು ಸಾಕು. ಈಗ ಏನು ಮಾಡಬೇಕು ಅಂತ ಅಂದರೆ, ಗಾಜಿನ ಬೌಲ್ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ಗಾಜಿನ ಬೌಲ್ ಫಸ್ಟ್ ಇದನ್ನು ನೀವು ಕೈಯಲ್ಲಿ ಇಟ್ಕೊಳ್ಳಿ. ಹೀಗೆ ಕೈಯಲ್ಲಿಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಈ ನೀರಿಗೆ ಹೇಳಿ. ಯಾಕೆಂದರೆ ನೀರಿಗೆ ಹೀರ್ಕೊಳ್ಳೋ ಶಕ್ತಿ ಇದೆ. ಇವಾಗ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮಗೆ ಒಂದು 10 ಲಕ್ಷ ಬೇಕು ಅಂತ ಅಂದ್ಕೊಳ್ಳೋಣ. ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಇದರ ಜಾಗದಲ್ಲಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಹೇಳ್ಕೋಬೋದು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವಾಗ ನಿಮಗೆ 10 ಲಕ್ಷ ಬೇಕು ಅಂತ ಅಂದ್ಕೊಳ್ಳೋಣ. ನೀವು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ 10 ಲಕ್ಷ ಸಿಕ್ಕಿದೆ ಅಂತ. ಸೊ ಈ ನೀರಿಗೆ ಫಸ್ಟ್ ನನ್ನ ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಅದೆಲ್ಲ ನನಗೆ ನೆರವೇರ್ತಾ ಇದೆ. ಯೂನಿವರ್ಸ್, ನೀನು ನನಗೆಲ್ಲ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾ ಇದೆಯಾ? ಆದರೂ ಎಲ್ಲೋ ಒಂದು ಕಡೆ ನನ್ನ ಮ್ಯಾನಿಫೆಸ್ಟೇಷನ್ಸ್ ನನಗೆ ಸಿಗೋದಕ್ಕೆ ಏನಾದರೂ ನೆಗೆಟಿವ್ ಎನರ್ಜೀಸ್ ಅಥವಾ ಬ್ಲಾಕೇಜಸ್ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕು ಅಂತ ನೀರಿಗೆ 3 ಸಲ ಹೇಳ್ಕೊಳ್ಳಿ. 3 ಸಲ ಹೇಳಿ ಆದಮೇಲೆ ನೀರಿನ ಅಂಚಿನ ಮೇಲೇನೆ ಉಫ್ ಅಂತ ಊದಿ. ಇದು ಯಾಕೆ ಅಂತ ಹೇಳ್ತೀನಿ. ನೀರಿನ ಅಂಚಿನ ಮೇಲೆ ಯಾಕೆ ಊದಬೇಕು ಅಂದರೆ, ನೀರಲ್ಲಿ ಒಂದು ವಿಶೇಷವಾದ ಎನರ್ಜಿ ಇದೆ. ಯಾಕೆಂದರೆ ಅದು ಪಂಚಭೂತಗಳಲ್ಲಿ ಒಂದು. ಭೂಮಿ ತಾಯಿ, ನೀರು ಅಂದ್ರೇ ಭೂಮಿಯ ಮೇಲಿಂದ ಬರೋದಲ್ವಾ. ಸೊ ನೀರಿಗೆ ಒಂದು ಅದ್ಭುತವಾದ ಎನರ್ಜಿ ಇದೆ. ಆ ನೀರಿನ ಎನರ್ಜಿಗೆ ನಾವು ನಮ್ಮ ಮಾತುಗಳನ್ನು ಹೇಳಿದಾಗ ಅದು ಹೀರ್ಕೊಳ್ಳುತ್ತೆ ನಮ್ಮ ಮಾತುಗಳನ್ನು. ಬಟ್ ನಮ್ಮ ಎನರ್ಜಿನ ಕೂಡ ನೀರಿಗೆ ಹಾಕಿದ್ರೆ ಇನ್ನೂ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತಲ್ವ. ಹಾಗಾಗಿ ಉಫ್ ಅಂತ ಊದಿದಾಗ ನಮ್ಮ ಬಾಯಿಂದ ಬರುವಂಥ ಗಾಳಿ ಆ ನೀರು ಹೀರ್ಕೊಳ್ಳುತ್ತೆ, ನಮ್ಮ ಎನರ್ಜಿ ಕೂಡ ಈ ನೀರಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ಇದಾದಮೇಲೆ ನೀರಿಗೆ ಈ ಥರ 3 ಸಲ ಹೇಳಿ, ನನ್ನ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ ಯೂನಿವರ್ಸ್, ನೀನು ನನಗೆ ಕೊಡ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಆದರೂ ಎಲ್ಲೋ ಒಂದು ಕಡೆ ಏನಾದರೂ ಬ್ಲಾಕೇಜಸ್ ಇದ್ದರೆ, ಏನಾದರೂ ನೆಗೆಟಿವ್ ಎನರ್ಜೀಸ್ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕು ಅಂತ ಹೇಳಿಬಿಟ್ಟು 3 ಸಲ ಪಕ್ಕಕ್ಕಿಡಿ. ಈಗ 1 ಹಿಡಿ ಕಲ್ಲುಪ್ಪನ್ನು ತಗೊಳ್ಳಿ. 1 ಹಿಡಿ ಕಲ್ಲುಪ್ಪು, ಅದನ್ನು ನಿಮ್ಮ ಎಡ ಕೈಯಲ್ಲಿ ಇಟ್ಕೊಳ್ಳಿ. 1 ಹಿಡಿ ಕಲ್ಲುಪ್ಪನ್ನು ನಿಮ್ಮ ಎಡ ಕೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಬಲ ಕೈಯನ್ನು ಇಟ್ಕೊಳ್ಳಿ. ಉಪ್ಪು ಯಾಕೆ? ಉಪ್ಪು ಎಲ್ಲಿಂದ ಬರುತ್ತೆ? ನೀರಿಂದ ಬರುತ್ತೆ. ಮತ್ತೆ ಸೇಮ್, ನೀರಂದರೆ ಏನು? ಪಂಚಭೂತಗಳಲ್ಲಿ ಒಂದು, ಅಂದರೆ ಭೂಮಿ ತಾಯಿ. ಉಪ್ಪು ಕೂಡ ಭೂಮಿ ತಾಯಿ. ಉಪ್ಪಲ್ಲಿ ವಿಶೇಷವಾದ, ತುಂಬ ತುಂಬ ವಿಶೇಷವಾದ ಎನರ್ಜಿ ಇದೆ. ನೆಗೆಟಿವ್ ಎನರ್ಜೀಸನ್ನು ಹೀರ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ನಾವು ದೃಷ್ಟಿ ತೆಗೆಯೋದಕ್ಕೆಲ್ಲ ಕೂಡ ಇದನ್ನು ಯೂಸ್ ಮಾಡ್ತೀವಿ. ನಮ್ಮಿಂದ ನೆಗೆಟಿವ್ ಎನರ್ಜೀಸನ್ನು ತೆಗೆಯೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ಕೈಯಲ್ಲಿಟ್ಕೊಂಡು ನನ್ನಲ್ಲಿರುವಂಥ ನೆಗೆಟಿವ್ ಎನರ್ಜೀಸ್, ಬ್ಲಾಕೇಜಸ್ ಏನಿದೆಯೋ ಎಲ್ಲವನ್ನ ತೆಗಿತಾ ಇದ್ದೀನಿ.
ರಿಲೀಸ್ 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 ಅಂತ 3 ಸಲ ಹೇಳ್ಕೊಳ್ಳಿ. ಈಗ ಎಡಕೈಯಲ್ಲಿ ಯಾಕೆ ಅಂತ ಅಂದರೆ, ಎಡಕೈ ಅಂದರೆ ರಿಸೀವಿಂಗ್, ನಿಮ್ಮ ಎಡಗೈ ರಿಸೀವಿಂಗ್ ಹ್ಯಾಂಡ್. ಹಾಗಾಗಿ ಎಡಗೈಯಲ್ಲಿಟ್ಕೊಂಡು ನಿಮ್ಮ ಬಲಗೈಯಿಂದ ಹೀಗೆ ಕ್ಲೋಸ್ ಮಾಡಿಕೊಂಡು ಈ ಥರ ಹೇಳ್ಕೊಳ್ಳಿ. ಹೇಳ್ಕೊಂಡಾದ್ಮೇಲೆ ಇದನ್ನು ನಿಮ್ಮ ಎಡಗೈಯಿಂದನೇ ಈ ನೀರಲ್ಲಿ ಹೀಗೆ ಬಿಟ್ಟುಬಿಡಿ ಪೂರ್ತಿಯಾಗಿ. ಈಗ ಈ ನೀರಲ್ಲಿ ಉಪ್ಪಿದೆ. ಇದನ್ನು ನಾವು ಕೈಯಿಂದ, ನಿಮ್ಮ ಬಲಗೈ ತೋರು ಬೆರಳಿಂದ ಅಥವಾ ಒಂದು ವುಡನ್ ಸ್ಪೂನಿಂದ ಕ್ಲಾಕ್ ವೈಸ್ ಹೀಗೆ 7 ಸಲ ರೌಂಡ್ ಟರ್ನ್ ಮಾಡಿ, ಹೀಗೆ ರೌಂಡ್ ಆಗಿ ತಿರುಗಿಸಿ 7 ಸಲ. ಈ 7 ಸಲ ತಿರುಗಿಸೋವಾಗ ಮತ್ತೆ ನಿಮ್ಮ ಅಫರ್ಮೇಷನ್ನ ಹೇಳ್ಕೊಳ್ಳಿ. ನನ್ನ ಮ್ಯಾನಿಫೆಸ್ಟೇಷನ್ ನನಗೆ ಸಿಕ್ಕಿದೆ. ನನ್ನ ಮ್ಯಾನಿಫೆಸ್ಟೇಷನ್ಸಲ್ಲಿ ಏನಾದರೂ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಬ್ಲಾಕೇಜಸ್ ಇದ್ದಲ್ಲಿ ದಯವಿಟ್ಟು ತೆಗೆದುಬಿಡು. ರಿಮೂವ್, ರಿಲೀಸ್, ರಿಲೀಸ್ ಅಂತ ಹೇಳ್ಕೊಳ್ಳಿ. ಈಗ ಇದನ್ನು ಏನು ಮಾಡ್ತೀರಾ, ಇದನ್ನು ತಗೊಂಡು ಹೋಗಿ ನೀವು ನಿಮ್ಮ ಮನೆ ಮುಂದೆ ಎಲ್ಲಾದರೂ ಮಣ್ಣಿನಲ್ಲಿ ಹಾಕಿಬಿಡಿ. ಗಿಡಕ್ಕೆ ಬೇಡ, ಯಾಕೆಂದರೆ ಉಪ್ಪು ನೀರಲ್ವಾ. ಉಪ್ಪು ಗಿಡಕ್ಕೆ ಹಾಕಿದ್ರೆ ಏನಾಗುತ್ತೆ, ಗಿಡ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಈ ಉಪ್ಪು ನೀರನ್ನು ಎಲ್ಲಾದರೂ ಮಣ್ಣಲ್ಲಿ ಹಾಕೋಣ. ಬರೀ ಪಾಟ್ ಇರುತ್ತೆ ಮಣ್ಣು, ಅದಕ್ಕೂ ಹಾಕ್ಬೋದು. ಅಥವಾ ನಿಮ್ಮ ಮನೆ ಸುತ್ತಮುತ್ತಲೂ ಎಲ್ಲಾದರೂ ಒಂಚೂರು ಮಣ್ಣಿದ್ರೆ ಮಣ್ಣಲ್ಲಿ ಹಾಕಿ. ಯಾಕೆ ಮಣ್ಣಲ್ಲಿ ಅಂದರೆ, ಇದರಲ್ಲಿ ನಾವು ಎಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಎನರ್ಜೀಸ್, ನೆಗೆಟಿವ್ ಬ್ಲಾಕೇಜಸ್, ನಮ್ಮ ಮ್ಯಾನಿಫೆಸ್ಟೇಷನನ್ನು ಕುರಿತು ಏನಿದೆಯೋ ಇದನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ತಗೊಂಡು ಹೋಗಿ ಮಣ್ಣು ಅಂದರೆ ಏನು, ಭೂಮಿ ತಾಯಿ. ನಮ್ಮ ಮ್ಯಾನಿಫೆಸ್ಟೇಷನ್ಸಲ್ಲಿ ಏನಾದರೂ ನೆಗೆಟಿವ್ ಎನರ್ಜೀಸ್ ಇದ್ದರೆ ಅದನ್ನು ತೆಗೆದು ನಾವು ಭೂಮಿ ತಾಯಿಗೆ ಕೊಟ್ಬಿಡ್ತಾ ಇದ್ದೀವಿ. ನನ್ನಲ್ಲಿರೋ ಎಲ್ಲ ನೆಗೆಟಿವಿಟಿನ ತೆಗೆದು ನನ್ನನ್ನು ಪಾಸಿಟಿವ್ ಆಗಿ ಇಡು ತಾಯಿ ಅಂತ ಹೇಳೋದಕ್ಕೆ ಸಂಕೇತವಾಗಿ ನಾವು ಇದನ್ನು ಭೂಮಿ ತಾಯಿಗೇನೆ ಕೊಡ್ತಾ ಇದ್ದೀವಿ. ಸೊ ಇದನ್ನು 7 ದಿನ ಮಾಡಿ. ನಿಮ್ಮ ಮ್ಯಾನಿಫೆಸ್ಟೇಷನನ್ನು ನೆನೆಸ್ಕೊಂಡು, ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ನೆನೆಸ್ಕೊಂಡು 7 ದಿನ ಮಾಡಿ. ಇದನ್ನು ಯಾವ ಟೈಮಲ್ಲಾದರೂ ಮಾಡಬಹುದು. ಇದಕ್ಕೇನು ನೀವು ಸ್ನಾನ ಮಾಡಿರಬೇಕು ಅಂತಿಲ್ಲ. ಪೀರಿಯಡ್ಸ್ ಆಗಿದ್ರೂ ಮಾಡಬಹುದು, ಅಥವಾ ನೀವು ನಾನ್ ವೆಜ್ ತಿಂದಿದ್ರೂ ಮಾಡ್ಬೋದು. ಯಾಕೆಂದರೆ ಎಲ್ಲ ಕ್ವೆಶನ್ಸ್ ಕೇಳ್ತೀರಾ, ಹಾಗಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಗಾಜಿನ ಬೌಲೇ ಬೇಕು, ಉಪ್ಪು. ಸೊ ಇದನ್ನು ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಯಥಾ ಪ್ರಕಾರ ನೀವು ಕಮೆಂಟ್ಸಲ್ಲಿ ಕೇಳಿ. ನಾನು ಯಾವಾಗಲೂ ಸಿದ್ಧವಾಗಿರ್ತೀನಿ ನಿಮಗೆ ಆನ್ಸರ್ ಮಾಡೋಕ್ಕೆ. ಓಕೆ, ಫೆಬ್ರವರಿ 1 ಮತ್ತು ಫೆಬ್ರವರಿ 2 ಹೋಪನೋಪನೋ ಕೋರ್ಸ್ ಇದೆ, ಅದ್ಭುತವಾದ ಕೋರ್ಸ್. ನಾನು ಹೇಗೆ ಹೀಲಿಂಗ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಹೀಲ್ ಮಾಡ್ಬೋದು. 4 ಜನಕ್ಕೆ, 4 ಅಲ್ಲ 40,000 ಜನಕ್ಕೆ, 40 ಲಕ್ಷ ಜನಕ್ಕೂ ಮಾಡ್ಬೋದು. ನಿಮ್ಮಿಂದ ಎಷ್ಟೋ ಜನರ ಲೈಫ್ ಚೇಂಜಿಂಗ್ ಒಂದು ಇದು ಕೋರ್ಸ್ ಇದು. ಸೊ ಇದನ್ನು ಕಲ್ತ್ಕೊಳ್ಳೋಕ್ಕೆ ಇಷ್ಟ ಇರೋರು ಫೆಬ್ರವರಿ 1 ಮತ್ತು 2 ಇರುತ್ತೆ ಈ ಕೋರ್ಸ್. ಈ ಕೋರ್ಸ್ಗೆ ಯಾರಿಗೆಲ್ಲ ಎನ್ರೋಲ್ ಮಾಡ್ಕೋಬೇಕು ಅಂತ ಆಸೆ ಇದೆಯೋ, ಈ ವಿಡಿಯೋನ ಕೆಳಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ, ಅಲ್ಲಿ ಬಂದು ಎನ್ಕ್ವೈರಿ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಟೀಮ್ ಅವರು. ಸೊ ಬಂದು ಸೇರ್ಕೊಳ್ಳಿ, ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.